ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸೀಮೆ ಬದನೆಕಾಯಿದು ಕೂಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕೂಟು ಅಂತ ಹೇಳ್ತಾರೆ, ಸಾಂಬಾರು ಅಂತಲೂ ಹೇಳ್ಬೋದು, ಏನಾದರೂ ಹೇಳ್ಬೋದು. ತುಂಬ ರುಚಿಕಟ್ಟಾದ ಒಂದು ರುಚಿಯಾದಂತಹ ಅಡುಗೆ ಇದು. ಅನ್ನಕ್ಕೆ ಸೇರಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ ಈ ಥರದ್ದಕ್ಕೂ ಸೇರಿಸ್ಕೊಂಡು ತಿನ್ನಬಹುದು. ಅನ್ನಕ್ಕಂತೂ ಸಾಂಬಾರು ಥರ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗುತ್ತೆ ಇದು ನಾರ್ಮಲ್ ಸಾಂಬಾರಿಗಿಂತ. ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಸೀಮೆ ಬದನೆಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ. ಸಾಂಬಾರಿಗೆಲ್ಲ ಕಟ್ ಮಾಡಿದಂಗೆ ಸಿಪ್ಪೆ ಮತ್ತು ಮಧ್ಯದ ಆ ಗಟ್ಟಿ ಭಾಗವನ್ನು ತೆಗೆದುಬಿಟ್ಟು, ಸೀಮೆ ಬದನೆಕಾಯಿ ಗೊತ್ತಲ್ವ ನಿಮಗೆ, ಅದನ್ನು ಮಧ್ಯದ ಭಾಗ ಗಟ್ಟಿ ಇರುತ್ತೆ ಅದನ್ನು ತೆಗೆದುಕೊಂಡು ಸಿಪ್ಪೆಯನ್ನು ತೆಗೆದುಕೊಂಡು ತೊಳೆದು ಇಟ್ಟಿದ್ದೀನಿ ಕುಕ್ಕರ್ ತಟ್ಟೆಗೆ ಹಾಕ್ಕೊಂಡು. ಈಗ ಇದಕ್ಕೆ ಸ್ವಲ್ಪ ಒಂದು ಮುಷ್ಟಿಯಷ್ಟು, ಸಣ್ಣ ಮುಷ್ಟಿಯಷ್ಟು ಹೆಸರು ಬೇಳೆಯನ್ನು ತೊಳೆದು ಹಾಕ್ಕೊಂಡಿದ್ದೀನಿ. ಹೆಸರು ಬೇಳೆ ಇದು, ತೊಗರಿಬೇಳೆ. ಸಾಮಾನ್ಯವಾಗಿ ಸಾಂಬಾರುಗಳಿಗೆಲ್ಲ ತೊಗರಿಬೇಳೆ ಹಾಕೋದಲ್ವ ನಾವು, ಇದು ಹೆಸರು ಬೇಳೆ. ನೆನೆಸೋದೆಲ್ಲ ಏನು ಬೇಡ, ಸೀದಾ ತೊಳೆದು ಹಾಕ್ಕೊಂಡ್ರೆ ಸಾಕು, ಬೇಗ ಬೇಯುತ್ತಲ್ವ ಅದು. ಅದರಿಂದ ಆದರೂ ಕುಕ್ಕರಲ್ಲಿ ಬೇಯಿಸಿದರೆ ಚೆನ್ನಾಗಿ ಆಗುತ್ತೆ, ನುಣ್ಣಗೆ ಬೆಂದಿರುತ್ತೆ, ಕರಗುತ್ತೆ. ಇದಕ್ಕೆ ನಾನು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಸೀಮೆ ಬದನೆ ಜೊತೆಯಲ್ಲಿ ಮುಳುಗುವಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಬೇಯೋಕ್ಕೆ. ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ರುಚಿಗೆ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಬೇಯೋಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ. ಇನ್ನೊಂದು ಕಡೆ ಮಸಾಲೆ ಮಾಡ್ತಾಯಿದ್ದೀನಿ, ನಾನಿಲ್ಲಿ ಮಸಾಲೆ ಹುರಿತಾ ಇದ್ದೀನಿ. ಇದಕ್ಕೆ ಖಾರಕ್ಕೆ ಬೇಕಾದ ಹಾಗೆ ನಾನಿಲ್ಲಿ ಒಂದು 5 ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕದಾಗಿರೋದ್ರಿಂದ. ನೀವು ಖಾರಕ್ಕೆ ಬೇಕಾದ ಹಾಗೆ ಜಾಸ್ತಿ ಬೇಕಾದ್ರೂ ಹಾಕೋಬೋದು, ಗುಂಟೂರು ಮೆಣಸಾದರೂ ಹಾಕೋಬೋದು. ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಬೀಜ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದೂವರೆ ಚಮಚ ಅಥವಾ 2 ಚಮಚದಷ್ಟು ಕಡಲೆಬೇಳೆ. ಇದಕ್ಕೆ ಕಡಲೆಬೇಳೆ ಹಾಕೋದು. ನಾರ್ಮಲ್ ಸಾಂಬಾರಿಗೆಲ್ಲ ನಾವು ಉದ್ದಿನಬೇಳೆ ಎಲ್ಲ ಹಾಕ್ತೀವಲ್ವ, ಅದೆಲ್ಲ ಇಲ್ಲ, ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ. ಕಡಲೆಬೇಳೆ ಮತ್ತು ಕೊತ್ತಂಬರಿ ಬೀಜ ಮಾತ್ರ, ಮತ್ತು ಬ್ಯಾಡಗಿ ಮೆಣಸು ಮತ್ತು ಎಣ್ಣೆ ಹುರಿಯೋಕ್ಕೆ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಅದು ಒದ್ದೆ ಆಗೋಷ್ಟಷ್ಟೇ ಹುರಿದುಕೊಳ್ಳೋಕ್ಕೆ. ಆಮೇಲೆ ಸ್ವಲ್ಪ ಇಂಗು, ಪರಿಮಳಕ್ಕೆ ಇಂಗನ್ನು ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನೇ ಸೇರಿಸ್ಕೊಂಡಿರೋದು, ಹೆಚ್ಚು ಮಸಾಲೆಗಳಿಲ್ಲ. ಇಷ್ಟನ್ನು ಮಾತ್ರ ಚೆನ್ನಾಗಿ ಕೆಂಪಗಾಗುವವರೆಗೂ ಹುರಿಬೇಕು. ಕಡಲೆಬೇಳೆ ಎಲ್ಲ ಕೆಂಪಗಾಗುವಷ್ಟು ಹೊತ್ತು ಹುರಿದುಕೊಳ್ಬೇಕು. ನಾರ್ಮಲ್ ಸಾಂಬಾರನ್ನ ಹಾಗೆ ಮೆಂತ್ಯ, ಜೀರಿಗೆ ಅಥವಾ ಉದ್ದಿನಬೇಳೆ ಇದೆಲ್ಲ ಹಾಕಲ್ಲ ನಾನು, ಜಸ್ಟ್ ಇದು ಮಾತ್ರ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸಣ್ಣ ಕಡಿಯಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅಂದರೆ ದಪ್ಪ ಆಗೋಕ್ಕೆ, ಸಾಂಬಾರು ಸ್ವಲ್ಪ ದಪ್ಪ ಮಾಡೋದಿದ್ದು, ಸಾಂಬಾರು ಥರ ಅಲ್ಲ. ಅದರಿಂದ ತಣ್ಣದಾಗ ದಪ್ಪ ಆಗುತ್ತೆ, ಅದು ಹೆಸರು ಬೇಳೆ ಬೇರೆ ಹಾಕಿದ್ದೀವಲ್ವ, ಅದರಿಂದ ದಪ್ಪ ಇರಬೇಕಿದು. ಸ್ವಲ್ಪ ಹೆಚ್ಚೇ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಸರಿಯಾಗಿ, ಖಾರಕ್ಕೆ ಸರಿಯಾಗಿ ನೀವು ನಿಮ್ಮ ಮನೆಯ ಖಾರಕ್ಕೆ ಸರಿಯಾಗಿ ಬ್ಯಾಡಗಿ ಮೆಣಸು ಅಥವಾ ಗುಂಟೂರು ಮೆಣಸು ತಗೊಳ್ಳಿ. ನಾನಿಲ್ಲಿ ಅದನ್ನು ಮಸಾಲೆಯನ್ನು ಸೇರಿಸ್ಕೊಂಡು ಆಮೇಲೆ ಈಗ ಒಂಚೂರು ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹುಳಿಗೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ನೀರು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ. ನಾರ್ಮಲಾಗಿ ಸಾಂಬಾರಿಗೆ ರುಬ್ಕೊಂಡಂಗೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ, ರುಬ್ಬೋದಕ್ಕೆ ಎಷ್ಟು ಬೇಕಷ್ಟು. ಆಮೇಲೆ ರುಬ್ಕೊಂಡ್ರೆ ಆಯಿತು. ತುಂಬ ನೀರು ಮಾಡೋದು ಬೇಡ, ಗಟ್ಟಿ ಇರಬೇಕು, ದಪ್ಪ ಇರಬೇಕು. ಈಗ ನೋಡಿ, ಇದು ಬೆಂದಿದೆ ಕುಕ್ಕರಲ್ಲಿ. ಹೆಸರುಬೇಳೆ ಚೆನ್ನಾಗಿ ಬೆಂದು ಕರಗಿದೆ. ಹೆಸರುಬೇಳೆ ಇದನ್ನು ಚೆನ್ನಾಗಿ ಬೆಂದಿದೆ. ಸೀಮೆ ಬದನೆಕಾಯಿನೂ, ಹೆಸರುಬೇಳೆ ಮತ್ತು ಸೀಮೆ ಬದನೆಕಾಯಿ ಜೊತೆಯಲ್ಲಿ ಇರೋದ್ರಿಂದ ಹೆಸರುಬೇಳೆ ದಪ್ಪ ಆಗುತ್ತೆ ತಣ್ಣಗಾದಾಗ. ಈಗ ರುಬ್ಬಿರೋ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ಮಿಕ್ಸಿ ಜಾರ್ ತೊಳೆಸ್ಬಿಟ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ರಸ ಅಂತ ಬರಲ್ಲ, ಇದರ ಏನು ಸೀಮೆ ಬದನೆ ಜೊತೆ ಹೆಸರುಬೇಳೆ ಹಾಕಿರೋದ್ರಿಂದ ದಪ್ಪ ಆಗಿರುತ್ತೆ. ಬೇರೆ ನೀರು ಸೇರಿಸ್ಕೊಂಡು ಚೆನ್ನಾಗಿ ತೊಳೆಸ್ಬಿಟ್ಟು ಸೇರಿಸ್ಕೊಳ್ಳಿ. ಆಮೇಲೆ ಅದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಸರಿಯಾಗಿ ಅದರಲ್ಲಿರೋವಂಥ ತೆಂಗಿನಕಾಯಿ ಎಲ್ಲ ಸೇರುವಷ್ಟು ತೊಳೆಸ್ಬಿಟ್ಟು ಹಾಕ್ಕೋಬೋದು. 2 ಸರಿ ತೊಳೆಸ್ಬಿಟ್ಟು. ತುಂಬ ಅಂದರೆ ಅದು ಕುದಿದು ತಣ್ಣದಾಗ ಸ್ವಲ್ಪ ದಪ್ಪ ಬರುತ್ತೆ ಕುದಿದಾಗ, ಹೆಸರು ಬೇಳೆ ಅಲ್ವ, ಅದರಿಂದ ಈಗ ನೀರು ಕಂಡ್ರೂ ಆಮೇಲೆ ದಪ್ಪ ಬರುತ್ತೆ. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದು ಪರಿಮಳ ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಸಾಂಬಾರಿಗೆ ಹಾಕೋ ಮಸಾಲೆ ಅಲ್ವಲ್ಲ ಇದು, ಕಡಲೆಬೇಳೆ ಹಾಕ್ತಾಯಿದ್ದೀವಿ. ಆಮೇಲೆ ತೊಗರಿಬೇಳೆ ಅಲ್ಲ, ಹೆಸರು ಬೇಳೆ ಹಾಕ್ತೀವಿ. ಇದೆರಡರ ರುಚಿಯನ್ನು ಸೇರಿಕೊಂಡು ಬೇರೆ ರುಚಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ಪರಿಮಳ ರುಚಿ ಇದೆಯಲ್ವ, ತುಂಬ ಚೆನ್ನಾಗಿರುತ್ತೆ, ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದಿಬೇಕು. ಈಗ ಕುದಿದಿದೆ. ಇದಕ್ಕೆ ಈಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದರೆ ಮುಗೀತು. ಒಂದು ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ 1 ಚಮಚದಷ್ಟು ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಮತ್ತು ಒಣಮೆಣಸು ಮಾತ್ರ. ಸ್ವಲ್ಪ ಎಣ್ಣೆ,
ಸಿಡಿದಾಗ ಸ್ವಲ್ಪ ಸಾಸಿವೆ ಸಿಡಿದಾಗ ಸ್ವಲ್ಪ ಇದು ಕರಿಬೇವನ್ನು ಕೂಡ ಹಾಕ್ಕೊಂಡ್ರೆ ಒಗ್ಗರಣೆ ರೆಡಿ ಆಯಿತು. ಅದನ್ನು ಇದಕ್ಕೆ ಸೇರಿಸ್ಕೊಂಬಿಡಿ. ಇಲ್ಲಿ ಸೇರಿಸೋದನ್ನು ತೋರಿಸಿಲ್ಲ ನಾನು, ಆದರೆ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಒಗ್ಗರಣೆ ಸೇರಿಸಿದಾಗ ಮೇಲಿಂದ ತುಂಬ ಚೆನ್ನಾಗಿ ಆಗುತ್ತೆ. ಒಳ್ಳೆ ಪರಿಮಳ ಇರುತ್ತೆ. ಅಂದರೆ ಒಂದು ರುಚಿ ತುಂಬ ಚೆನ್ನಾಗಿರುತ್ತೆ. ಹೆಸರುಬೇಳೆ ರುಚಿ ಮತ್ತು ಆ ಮಸಾಲೆ ರುಚಿಗಳು ಎರಡು ಸೇರಿದಾಗ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಮಧ್ಯಾಹ್ನದ ಅಡುಗೆಗೆ ಆಗುತ್ತೆ, ತುಂಬ ಬೇಗ ಮಾಡಿ ಆಗುತ್ತೆ, ಹೆಚ್ಚು ಕೆಲಸ ಇಲ್ಲ ಇದಕ್ಕೆ. ಅದನ್ನು ಬೇಗ ಆಗುತ್ತೆ. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.